ಹ್ಞೂನ್ವಾ ನಮ್ಮ ಮಗಳು ಕೂಟ ಮತ್ತೆ ಏನು ಮಾಡೋದು ನಮ್ಗೀಗ ಆಕಿನೇ ಅಲ್ಲ ಜೊತೆಗಾರ್ತಿ ಮತ್ತೆ ಆಮೇಲೆ ಅವ್ರ ಅಪ್ಪನ ಮನೆಗೆ ಹೋದ್ಮೇಲೆ ಏನೋ ಗೊತ್ತಿಲ್ಲ. ಈಗ ಸದ್ಯಕ್ಕಿಲ್ಲದಾಳಲ್ಲ ಆಟ ಆಡ್ಸ್ಕೊಂತ ಕುಂದ್ರದಪ್ಪ. ಹಂಗ್ಯಾಕಂತಿ? ಅಯ್ಯೋ ದೇವ್ರೆ, ಎಲ್ಲಿ ಹೋದ್ರೇನೆಪ್ಪ ನಿನ್ ಮೊಮ್ಮಗಳ ಆಕಿ. ಅದು ಅಲ್ದೆ ನೀನ ಬಂದು ಅಲ್ಲೇ ಕುಂತ್ಬಿಡು ಮೊಮ್ಮಗಳ ಜೋಡಿ. ಹಂಗೆ ಹೆಂಗ್ ಬರಾಕತ್ತೇವ ಕರಿಲಾರ್ದ ಬರಾಕತ್ತೇನ ಬಿಡು ಹೋಗ್ಲಿ. ಇದು ಪವಿತ್ರ ಖುಷಿನ್ ತಗೋಬಾ ಇಲ್ಲಿ, ನಾನು ಒಂದ್ ಸ್ವಲ್ಪ ಗುಡಿ ಕಡೆ ಹೋಗ್ಬರ್ತೇನೆ. ಅಯ್ಯೋ ಯಾವಾಗ ಬಂದೆ ಶಾಂತವ? ಈಗ ಬಂದೆ ಅತ್ಗೆಮ್ಮ. ತಗೋ ಹಿಡಿ ಹುಡುಗಿ ತಗೋ, ನಾ ಗುಡಿ ಕಡೆ ಹೋಗ್ಬೇಕಂತ ಕೆಲಸ ಐತಿ. ಅಣ್ಣ ಅಲ್ಲ, ನಾನು ನಿನ್ ಜೋಡಿನ ಮಾತಾಡೋಣ ಅಂತ ಬಂದೇನಿ, ನೀನ್ ನೋಡಿದ್ರ ಗುಡಿ ಕಡೆ ಎದ್ದು ಹೊಂಟಪ್ಪ. ಏನ್ ನಾನ್ ಬಂದೆ ಅಂತೇಳಿ ಎದ್ದು ಹೊಂಟೆ ಹೆಂಗ? ಇದೊಳ್ಳೆ ಕತಿ ಆತು. ನೀ ಬಂದ್ರ ನಾ ಯಾಕೆ ನನ್ನ ಮನೆಯಾಗಿಂದ ಎದ್ದು ಹೋಗ್ಲಿ? ಹಂಗ್ಯಾಕ್ರಿ ಹಸೆಗೋಡೆ ಹೊಳ್ಳ ಹೋಗದಂಗ ಮಾತಾಡಕತ್ತೀರಿ? ಸುಮ್ಮನೆ ಒಟ್ಟು ಶಾಂತವ, ನೀ ತಿರಿ ಕೆಡ್ಸ್ಕೊಡ್ ಸುಮ್ಕಿರ. ಆಗ ನಿಮ್ಮ ಅಣ್ಣ ಒಂಥರ ಎಡ್ಬಿಡಂಗಿದ್ದಂಗೆ ಗೊತ್ತಿಲ್ಲ ನಿಂಗೆ. ಹೇಳು ಬಾ ಒಳಗೆ ಅಲ್ಲಿ ಕೊಣೆ ಕುಂದ್ರ ಬಾ, ನಿನ್ ಸೊಸಿ ಅಲ್ಲೇ ಅದಾಳ. ಇಲ್ಲ ಅತ್ತಿಗೆಮ್ಮ, ನಾ ಮಾತಾಡಕ್ ಬಂದಿದ್ದ ಅಣ್ಣನ ಜೋಡಿ. ತಡ್ರಿ, ಅಲ್ಲಣ್ಣ ಎದ್ರ ಸಂಬಂಧ ಇಷ್ಟು ಬೇಜಾರಾಗಿತ್ತು ನಿನಗೆ? ಅಯ್ಯೋ ಈ ಮನುಷ್ಯಾಗ ಏನಂತ ಹೇಳೋದು. ಸೋಮವಾರ ದಿನ ಕೋರ್ಟ್ನ್ಯಾಗ ಮುದ್ದತ್ತೈತಿ. ಅವತ್ತು ಆ ಬಿಡಾಡಿನೂ ಬರ್ತಾಳ, ನನ್ನ ಮಗಂದು ಡೈವರ್ಸ್ ಒಂದು ಆಗ್ಲಿ ಬೇಕಾರೆ ಆಮೇಲೆ ಜಗಳ ತೆಗಿಯವಂತ್ರಿ ಅಂತ ಹೇಳೇನಿ. ಆಗಲೇ ಅದು ಏನು ಅಂದು ಬಂದಾರ ಏನ ಮನೆಗೆ ಬಂದಾಳಕಿ ಕೇಳಾಕ. ಥು, ಈ ಮನುಷ್ಯ ಎಷ್ಟು ಹೇಳಿದ್ರು ತಲೆಯಾಕ ಹೋಗುದಿಲ್ಲ. ಇಲ್ಲ ನಂಗೆ ಸಿಟ್ಟು ಸಿಡುವೆಲ್ಲ ಎಲ್ಲಿ ಮಾಡ್ಕೊಳಕ್ ಹೋಗನ್ಬಿಡು. ಬಾಡ ಒಂದ್ ಸಿಟ್ಟು ದೌಡಿಗೆ ಮೂಲ. ಖುಷಿನ್ ಕೊಡ್ರಿ ಇಲ್ಲಿ. ನಂದು ಒಟ್ಟು ಕೆಲಸ ಐತಿ. ಅಣ್ಣ ನೀ ಕುಂದೂರ, ಇಲ್ಲ ನಾನು ಗುಡಿ ಕಡೆನೇ ಬರ್ತೇನೆ. ಮತ್ತೆ ಕುಂದೂರ ಒಂದಿಟ 2 ನಿಮಿಷ ಮಾತಾಡ. ಹಂಗೆ ಮಾಡ್ತಿ? ಹೇಳುವ. ಓ ನಂಗೆ ಗೊತ್ತಪ್ಪ, ನಂಗೆ ಗೊತ್ತು. ಅದ ಹೊಲಕ್ಕಲ್ಲೇ ಊಟಕ್ಕೆ ಕರಿಲಿಲ್ಲ ಅಂತ ಸಿಟ್ಟು ಬಂದತ್ತದಲ್ಲ ನಿನಗೆ? ಇಲ್ಲವಾ, ಅಲ್ಲ ಹೊಲಕ್ಕೆ ಊಟಕ್ಕೆ ಕರ್ಲಿಲ್ಲ ಕತಿ ನಿಂದೊಂದತ್ತಾಗ ಅದೇನು ಕರಿಯಬೇಕಂತ ನೇಮ ಐತೆನ? ಅದು ಅಲ್ಲದೆ ಏನು ತಿನ್ಲಾರ ಚಿಕನ್ನು ತಿನ್ಲಾರ ಸಾರು ನಾನು ಅಯ್ಯವ್ವ ಏನು ಪರಮಾನ್ ನನ್ನದು ಏನು ಅಮೃತ ಸಿಕ್ಕರು ಮತ್ತೆ ಹಿಂದಾಗಡೆ ಮತ್ತು ನಾವು ಐಸಿ ಹಾಕಿ ಅನ್ನಕ್ಕೆ ನಾ ಮಾಡಿಸ್ಕೊತಿತ್ತೇನು ಬೇಕನ್ನೋದಾದ್ರೆ ಹಂಗೆ ತಿನ್ನಬೇಕಂತಿದ್ರು. ಆದ್ಕ್ಯಾಕೆ ಸಿಟ್ಟಾಗ್ಬೇಕು? ನಿಂಗೆ ಯಾರ್ಯಾರು ಬೇಕೋ ಅವ್ರನ್ನ ಕರ್ದಿ. ಇಲ್ಲಪ್ಪ, ನಂಗೆ ಯಾರು ಬೇಕು ಅವ್ರನ್ನ ಕರ್ದೇನಂತ ಹಿಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಏನಾಯ್ತು ಪೂರ ವಿಚಾರ ಅಂತ ತಿಳ್ಕೊಳ್ಳಾರ್ದ ಮಾತಾಡಕ್ ಹೋಗ್ಬೇಡಣ್ಣ. ನಾ ಈಗ ಇದನ್ನೆಲ್ಲ ನಿನಗೆ ತಿಳಿಸಿ ಹೇಳೋ ಅವಶ್ಯಕತೆ ಇರಲಿಲ್ಲ. ಆದ್ರೂ ಯಾಕೆ ಬಂದೇನಿ ಅಂದ್ರೆ, ಇಂಥ ಸಣ್ಣ ಸಣ್ಣ ವಿಚಾರಗಳೇ ಒಂದು ಸಂಬಂಧ, ಒಂದು ಕುಟುಂಬದೊಳಗೆ ಕಲಹ ಉಂಟು ಮಾಡಿ ಅವ್ರು ನಮ್ಮನ್ನು ಕರೆದಿಲ್ಲ, ಇವ್ರು ನಮ್ಮನ್ನು ಕರೆದಿಲ್ಲ. ಅವ್ರು ನೋಡು ನಾನು ನೋಡಿ ಚಂದಾಗಿ ಮಾತಾಡ್ಸಲಿಲ್ಲ. ನೋಡು ಉಣ್ಣಕತ್ತಾಗ ಏನಾರ ಅಂದ್ರನು ನೋಡು ಅವ್ರು ನಮಗೆ ಕೊಟ್ರನು, ನಿನಗಷ್ಟ ಯಾಕೆ ಕೊಟ್ಟಾರ? ಅವ್ರದಷ್ಟು ಚಲೋ ಐತಿ, ನಾನು ಚಲೋ ಇಲ್ಲ. ಇಂಥವ ಸಣ್ಣ ಪುಟ್ಟ ನಂಗೆ ಫೋನ್ ಮಾಡಿಲ್ಲ ಅವರು. ನಿನಗೆ ಫೋನ್ ಮಾಡಿದ್ರನು? ಹಿಂಗೆ ಇವೇ ಸಂಬಂಧದೊಳಗೆ ಬಿರುಕು ಬರಾಕ ಮೇನ್ ಕಾರಣನೇ ಇವು. ಏನು ಒಂದೆದ್ದ ಇದ್ದಂತಾರ ಅಂದೆಲ್ಲ, ನೀ ಬಡವ್ರು ಅಂದೆಲ್ಲ, ನೀ ಬಡವನು ಅಲ್ಲ, ನಾವು ಇದ್ದಂತಾರ ಅಲ್ಲಪ್ಪ. ನಾವು ನಿಮ್ಮಂಗ ಏನು ನಿನಗೇನು ಗೊತ್ತಿಲ್ಲದ ನಂಗಿಲ್ಲ, ಸುಮ್ಮನೆ ಮಾತಾಡ್ಬೇಕಂತ ಮಾತಾಡಕತ್ತಿ. ನಾ ಇದ್ದಿದ್ದು ಹೇಳ್ತೇನೆ. ಇಷ್ಟು ವರ್ಷ ಆದ್ರೂ ನಿಮ್ಮ ತಂಗಿ ಮನಸ್ಸು ನೀ ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ಇನ್ನು ನಾ ಮಾತಾಡೋದ್ರಾಗ ಉಪಯೋಗನೇ ಇಲ್ಲ. ಆದರೂ ನಿಂಗೆ ಹೇಳ್ತೇನೆ, ಏನು ನಾನು ಅಡಿಗೆ ಮಾಡಿಸಿ ಯಾರನ್ನೂ ಊಟಕ್ಕೆ ಕರಿಬೇಕನ್ನೋ ಉದ್ದೇಶ ಇರಲಿಲ್ಲ. ಏನು ಒಂದೆದ್ದಿದ್ದನ್ನು ತಿಳ್ಕೊಯೋಣ. ಹ್ಞೂ ಶಾಂತ ಹಂಗೆ ಅಲ್ಲ ಅಲ್ಲ ಅಂತ ಎಷ್ಟು ಹೇಳಿದ್ರು ಕೇಳವಲ್ಲ ನಿಮ್ಮಣ್ಣ. ಬಿಡ್ರಿ, ಏನೊಂದು ದೊಡ್ಡ ಬಗ್ಗೆದ ಊಟ, ಅದಕ್ಕೆಲ್ಲ ಬೇಜಾರಕರನ. ಇರ್ಲಿ ಅತ್ಗೆಮ್ಮ, ಎಲ್ಲಿಂದ ಅಣ್ಣನ ತಲೆಯಾಗ ಹೋಗೈತಿ, ಅಣ್ಣನ ತಲೆಯಾಗ ತಾನಾಗೆ ಬಂದತ್ತು ಅಥವಾ ಎಲ್ಲಿಂದ ಬಂದತ್ತೆ ನನಗೇನು ಅಷ್ಟು ತಿಳ್ಕೊಳ್ಳಾರ್ದು ಹುಚ್ಚಲ್ಲ. ಇರ್ಲಿ, ಅವ್ಗೇನ ಹಂಗೆ ಅನ್ಸೈತಿ. ಆದ್ರೆ ಅದನ್ನ ಮಾತಾಡ್ತೇನೆ, ಅಣ್ಣಗೆ ಮಾತಾಡ್ತೇನೆ. ನಾನು ಮಧುರಾಗ ಊಟಕ್ಕೆ ಬಾ ಅಂತ ಕರೆಯಕ್ಕೆ ಹೋಗಿದ್ದೆ. ಆಕಿ ಏನಂದ್ಲ, ದೊಡವ ನನಗೆ ಯಾಕೆ ಹೊಲ್ದಾಗ ಕುತ್ಕೊಂಡು ಉಣ್ಣಂಗಾಗೈತಿ, ಹೊಲ್ದಾಗ ಅಡಿಗೆ ಮಾಡಿ ಊಟಕ್ಕೆ ನೀಡ್ದೊಡವ ಅಂದ್ಲ. ನಮ್ಮದು ಇದ್ದಿದ್ದು KHB ಕಸ್ಕೊಂಡಾರ, ನಿನಗೂ ಗೊತ್ತೈತಿ. ಏನು ಈ ಹಾಳದಾರ ಗೌರ್ಮೆಂಟ್ನವರು ನಮ್ಮ ಹೊಲ ನಿಮ್ಮ ಹೊಲ 2 ಹೊಲ ತೊಗೊಂಡಾರ ಅಂತ ನಿನಗೂ ಗೊತ್ತೈತಿ. ಎಲ್ಲಿ ಅಡಿಗೆ ಮಾಡಲಿ, ಮಂದಿ ಹೊಲ್ದಾಗ ಮಾಡಾಕತ್ರ ಬೈತಾರ. ಇಲ್ಲ ಯಾಕೆ ಬೇಕು ಮಂದಿ ಹೊಲ್ದಾಗ ಮಾಡೋದು? ಅದ್ರ ಸಂಬಂಧ ಶಿವಲಿಂಗ ಏನು ಹೊಲ್ದಾಗ ಮಾಡಿದ್ರಾತಂತೇಳಿ ಮಾತಾಡ್ಕೊಂಡು ಶಿವಲಿಂಗ ಹೊಲ್ದಾಗ ಮಾಡತ್ವಿ. ಇವ ಅವತ್ತ ಊರಿನ ಥರ ಬಂದ, ಗೌರಿ ಮನೆಯಿಂದ ಬಂದ್ಬಿಟ್ಲೆ. ಏನು ಇಲ್ಲೇ ಮಾಡ್ತಾನೆ ಅಡಿಗೆ ಅಂದೆ. ಏನಪ್ಪ ಏನಕ್ಕ ಅಂತಂದ. ಅಂದಿಂದ ಅವನನ್ನ ಕರೆದಿದ್ದಿಲ್ಲ. ಅವ ಏನಂದ, ಯಾಕಂದ್ರೆ ಮತ್ತೆ ನನಗ ಅಂದ, ಬಾರೇ ಪೌಣ ಬಾ ಯಾರು ಬೇಡ ಅಂದ್ರೆ ಅಂತಂದೆ. ಅಂದಿಂದ ಆಯ್ತು ತಗೋ ಅಂತಂದೆ. ಅವತ್ತು ಮಧ್ಯಾಹ್ನ ಊಟಕ್ಕೆ ಬಂದ. ಒಂದೇದು ಅವ್ನು ಹೆಂಡತಿ ಮನೆಯಾಗಿಲ್ಲ. ಏನು ಅವ್ನು ಹೆಂಡ್ತಿದ್ದು ಚಂದ ಅಡಿಗೆ ಮಾಡಾಕತ್ತಿದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೊಂತಿದ್ದಿಲ್ಲ. ಮತ್ತು ಒಬ್ಬನ ಅಲ್ಲ, ಏನು ಹೋಟೆಲ್ನಾಗ ಅದು ತಿಂತತಿ, ಇಲ್ಲ ಬಂದು ಮನ್ಯಾಗ ಉಣ್ತತಿ, ಇಲ್ಲೇ ಉಣ್ತಾನಲ್ಲ ಅನ್ನೋ ಕಾರಣ ಕರೆದೆ. ಏನು ಆಮೇಲೆ ಪಾರಕ್ಕ ನಾನು ಊಟಕ್ಕೆ ಕರಿಬೇಕಿತ್ತು ಮಧುರನ್ನ ಅಂತ ಆಕಿನೂ ಅಂದಿದ್ಲು. ಅಂದಿಂದಂಗಾರ ಬಾ ಹಂಗಾರೆ ಮಾಡು ಕೈಲೇ, ನಿಂದು ಒಂದು ಏನಾರು ಇದ್ರಾಗ ಪಾರ್ಟ್ನರ್ಶಿಪ್ ಆಗುವಲ್ತಕ್ಕ 2 ಒಂದೇ ಸಲ ಆಗಿಬಿಡ್ತೈತಿ ಅಂತ ಆಕಿ ನಾನು ಕೂಡ ಅಡಿಗೆ ಮಾಡಿ ಇದು ಮಾಡಿದ್ದಿದ್ದನ್ನು. ಹೌದಾ? ಒಂದನೇದ್ದ. ಎರಡನೇದಾತ ಇನ್ನೊಂದೇನಾತ, ಗಿರ್ಜಿ ಮತ್ತೆ ಒಬ್ಬಕಿನ ಕರೆದಿದ್ದೆ. ಇದು ನನ್ನ ಗಂಡ ಬರ್ರಿ ಒಂದು ಸ್ವಲ್ಪ ಸಾಮಾನು ತೊಗೊಂಡು ಹೊಲ್ದ ಮಟ್ಟ ಹೋಗೋಣ ಅನ್ನತ್ಲೆ. ಇವ್ರೇನಂದ್ರೆ ಮಲ್ಲೇಸಿ ಕರಿತೇನೆ, ನಾವು ಕುಡ್ದು ಪಾರ್ಟಿ ಮಾಡೋರಲ್ಲೇ ಅಂತಂದು. ಆಯ್ತು ಮಾಡ್ಕೋವ್ರು, ಹಾಳಾಗೋಲತ್ತಾಗ ಏನು ಬೇಡ ಅಂದ್ರೆ ಏನು ಬಿಡ್ತಾರ? ನಾ ಯಾವಾಗ ನನ್ನ ಮಾತು ಕೇಳ್ಯಾರ. ಹಂಗಾಗಿ ಮಲ್ಲೇಸಿ ಇವರು ಸೇರಿ ಇದು ಮಾಡ್ಕೊಳಕತ್ರ. ನಾವು ಹೆಣ್ಣಿನ ಮಕ್ಕಳು ಅಡಿಗೆ ಮಾಡಿ ಚಂದಾಗಿ ಮದುವೆ ಊಟಕ್ಕೆ ನೀಡಿದ್ವಿ. ಇವನು ಬಂದ ಊಟ ಮಾಡಿದ ಅಷ್ಟೇ. ಅದು ಬಿಟ್ಟರೆ ನೀನು ಕರಿಬಾರ್ದು, ನೀನು ಯಾಕೆ ಕರಿಬೇಕು ಅನ್ನೋದು ಉದ್ದೇಶ ಇದ್ದಿದ್ದಿಲ್ಲ. ಇನ್ನೊಂದೇನು ಗೊತ್ತೇನಣ್ಣ, ನಾನು ತಾಂಗ ಮಧುರನ್ಗೆ ಒಂದು ಸ್ವಲ್ಪ 1 ಕಿಲೋ ಅಷ್ಟೇ ಹೆಚ್ಚಿಗೆ ಮಾಡಿದ್ದೆ. ಈಗ ನಿನಗೊಬ್ಬವಂಗ ಹೇಳಿಬಿಟ್ರೆ ಅತ್ತಿಗೆ ಮಗ ಸಿಟ್ಟು ಬರ್ತೈತಿ. ಅತ್ತಿಗೆ ಮಗ ಹೇಳಿದ್ರೆ ಇನ್ನು ಮಗನೂ ಮನ್ಯಾಗ ಅದಾನ.
ಅವಂಗೂ ಹೇಳ್ಬೇಕು. ಇನ್ನಿಷ್ಟು ಮಂದಿಗೆ ಹೇಳಿದ್ರೆ ನಮ್ಮವನ್ನ ಯಾಕೆ ಬಿಡ್ಲಿ? ಇನ್ನು ನಮ್ಮವಾಗ ಹಲ್ಲು ಪಲ್ಲು ನೆಟ್ಟಗಿಲ್ ಬಿಡು, ಅವನ್ನೆಲ್ಲ ಕಡ್ದು ತಿನ್ನು ಅಷ್ಟು. ಭಾಳ ಅಂದ್ರೆ ಏನು ಮುಳು ಮುಳು ಒಟ್ಟು ಸೇರ್ವ ಉಂಡು ಅನ್ನ ಉಂತಿತ್ತು ಏನು. ಅದೇ ನಾನು ಏನು ಬಗ್ಗೆದ್ ಬದುಕಿಂದ ಹೋಲಿ ಅವಡಿಗೆ ಕೇಳತ್ತಲ್ಲ ಅಂತೇಳಿ ಮಾಡಕ್ಕಂತ ಮಾಡಿದ್ದಷ್ಟೇ. ನಿನ್ನ ಕರಿಬಾರ್ದು ಅನ್ನೋ ಉದ್ದೇಶ ಅಂತೆಲ್ಲ ಇದ್ದಿದ್ದಿಲ್ಲ ಅಣ್ಣ. ಇಷ್ಟು ಹೇಳಿದ ಮ್ಯಾಲೂ ನೀ ಅದನ್ನೇ ತಿಳ್ಕೊಂಡು ಹಾಗೆ ಸಾಸ್ಕೊಂಡು ಸಿಟ್ಟು ಸಾಸ್ಕೊಂತಿರ್ತಾನೆ ಅನ್ನೋದಾದ್ರೆ ನಿನ್ನ ಮನ್ಸಿಗೆ ಬಿಟ್ಟಿದ್ದಪ್ಪ. ಬೇಡ್ಲಾ ತೀರ ಮಾಡವ್ ನೀನು. ಆ ಹುಡುಗಿ ಹಂಗೆ ಯಾಕಕ್ಕೆ ಒಂದು ಎಂದ ಮಾಡ್ಯಾಳಕ್ಕೆ ಹಂಗೆ ನಿನ್ನ ಬಿಟ್ಕೊಟ್ಟು ಇಷ್ಟು ವರ್ಷದಾಗ ಮಾಡ್ಲಾರ್ದು ಅದೊಂದು ಸುಡ್ಗಾಡ ಅದೊಂದು ಮಾಡಿದ್ದಕ್ಕೆ ನೀನು ಬಿಟ್ಟು ತಿಂತಾಳನಾಕಿ. ಹೌದಣ್ಣ, ನೀ ಹಿಂಗೆ ವಿಚಾರ ಮಾಡ್ಕೋಬೇಡ. ನಾನು ಕರಿಬೇಕು ನೀನು ಬಿಡ್ಬೇಕು ಅನ್ನಕ್ಕೆ ಏನೈತಿ. ಹ್ಞೂ ರೀ, ಏನು ತಲೆಯಾಗ ತಗೊಂತೀರಿ ಬಿಡ್ರಿ ನೀವು. ಹಂಗೆಲ್ಲ ಇಲ್ಲ ಅವ್ರು. ಚಾ ಮಾಡ್ಕೊಂಬರ್ತೀನಿ, ಕುಂದ್ರಿ. ಛೇ, ಈಕಿ ಮಾತು ಕೇಳ್ಕೊಂಡು ಬೇಜಾರ ಬಿಡುವ ಶಾಂತವ. ನಾನು ನನ್ನ ಮೇಲೆ ನಮ್ಮ ತಂಗಿ ಪ್ರೀತಿ ಕಮ್ಮಿ ಆಗ್ಬಿಡ್ತಾ ಅಂತೇಳಿ ಒಂದು ಕ್ಷಣ ಒಂಥರ ಅನಿಸ್ಬಿಡ್ತು. ಬೇಜಾರ ಬಿಡ. ಇರ್ಲಣ್ಣ ಇರ್ಲಿ, ನಂಗೆ ಏನು ಬೇಜಾರೇನಿಲ್ಲ. ಅಲ್ಲ ಇದೇ ನೋಡಿ, ಇಂಥವೇ ನೋಡು, ಒಂದು ಕ್ಷಣ ನಾವು ವಿಚಾರ ಮಾಡಲಿಲ್ಲ ಅಂದ್ರೆ ಹಿಂಗಾಗ್ಬಿಡ್ತಾವೆ. ಇರ್ಲಿ, ನಂಗೇನು ಬೇಜಾರಿಲ್ಲ. ಇಷ್ಟಕ್ಕರ ತಿಳ್ಕೊಂಡಲ್ಲ ನೀ, ಅಷ್ಟೇ ಸಾಕು. ನಿನ್ನ ಬಿಟ್ಟು ನಾನು ಹಂಗೆ ಮಾಡ್ತೇನೆ ಅಣ್ಣ. ಅದೇ ಈ ಥರ ಆಯ್ತು ನೋಡಿ ಒಟ್ಟು. ಆದರೂ ಶಿವಲಿಂಗಿಗೆ ಹೇಳಿದ್ಮೇಲೆ ನಾನು ನಿನ್ನೊಂದು ಮಾತು ಕರೀಲೇಬೇಕಿತ್ತು. ನಂದೇ ತಪ್ಪು ಏನು, ಇದು ಮಾತ್ರ ನಾನು ಒಪ್ಕೊತೀನಿ. ನಂದು ಇದ್ರಾಗ ತಪ್ಪ ಇಲ್ಲ ಅಂತ ಹೇಳಲ್ಲ. ಎಷ್ಟೇ ಆದರೂ ನಾನು ನಿನ್ಗೊಂದು ಮಾತು ಹೇಳಲೇಬೇಕಿತ್ತು, ಕರೀಲೇಬೇಕಿತ್ತು. ನಾನು ಹೇಳಾರ್ದು ನನ್ನ ತಪ್ಪೇ ಅದು ಕರೆನ. ಈಗ ನೆನೆಸ್ಕೊಂಡ್ರು ನಂಗೆ ಒಂಥರ ಬೇಜಾರಾಕೈತಪ್ಪ. ನಾ ಹೇಳಬೇಕಿತ್ತಲ್ಲ ನಮ್ಮ ಅಣ್ಣಗ ಅಂತೇಳಿ. ನೀರ್ಲಿ ಬಿಡವ, ಏನ ಕೆಟ್ಟಗಳಿಗೆ ಆಗೈತೆ. ನಿಂಗೂ ನೆನಪಾಗಿಲ್ಲ ಗದ್ದಲಾಗ ಮರ್ತಿ ಅಷ್ಟೇ. ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಪಾಪ. ನಿಂಗೆ ಬೇಜಾರಾಗಂಗೆ ನಡ್ಕೊಂಡ್ಬಿಟ್ಟೆ. ಆಯ್ತು, ಬೇಜಾರಾಗ್ಬೇಡವಾ. ಹ್ಞೂ ಆಯ್ತಣ್ಣ, ಒಟ್ಟಿಗೆ ನೀ ಸಮಾಧಾನ ಅದಲ್ಲ. ಅಯ್ಯೋ ನಿಮ್ಮ ನನ್ನ ಮಾತಾಡ್ಸ್ಲಿಲ್ಲ ಅಲ್ಲಿ ಮಾತಾಡ್ಸಿದ್ರು ನಾನು ಮಾತಾಡ್ಲಾರ್ದಂಗೆ ಮಕ ನೋಡ್ಲಾರ್ದಂಗೆ ಹೋದ ಅಂತೇಳಿ ಏನು ಸಿಟ್ಟು ಅಂದ್ರೆ ಮನೆಗೆ ಬಂದು ಮೊದ್ಲು ಹೋಗು, ಅದು ಏನು ಮಾಡಿ ಮಾತಾಡಿ ಬಗೆಹರಿಸು. ನನಗೆ ಹಂಗೆ ಮಾಡಿಬಿಟ್ಟ, ಮಾತಾಡಿ ಬಗೆಹರಿಸು, ನನಗೆ ಹಂಗೆ ಮಾಡಿದ ಅಂತೇಳಿ ನನ್ನ ಮನ್ಯಾಗ ನಿಂದ್ರಿಸ್ಬಿಟ್ಟಿಲ್ಲಪ್ಪ. ಇಲ್ಲಿ ಕಳಿಸಿದ್ರೆ ಬೇಜಾರಾಗಿದ್ರಿ ಇವರು. ಅಯ್ಯೋ ಪಾಪ, ನಾನು ಮಾವು ಹಂಗೆ ಮಾಡಬಾರ್ದಾಗಿತ್ತು. ಛೇ, ಮಾವಿಗೆ ಎಷ್ಟು ಬೇಜಾರಾಯ್ತು ಏನೋ. ನಾನು ಯಾಕೆ ಹಂಗೆ ಮಾಡಿದ್ನಿ ಏನಾತಾಗ ಸ್ವಲ್ಪ ಸಮಾಧಾನ ವಿಚಾರ ಮಾಡಿದ್ರೆ ಅಕ್ಕಿತ್ತು. ಹ್ಞೂನಪ್ಪ, ಸಮಾಧಾನ ಎಲ್ಲಿ ವಿಚಾರ ಮಾಡ್ತಿ? ಹೆಂಡ್ತಿ ತೆಲಾಗ ತುಂಬ ಕತ್ತಿದ್ಲಲ್ಲ. ನಿನ್ನೆ ನನಗೇನು ಗೊತ್ತಿಲ್ಲ. ನಾನು ಅಲ್ಲೇ ಕುಂತು ಕೇಳಿಸ್ಕೊಂತ ಅದೀನಿ. ನೀನು ಹೆಂಡ್ತಿ ಮಾತಾಡ್ತಾ ಅದಾಳ ನಡಕ್ ಬಂದು ಮಾತಾಡಿದ್ರೆ ವಾಪಸ್ ಏನಂತಿದ್ಲು ಗೊತ್ತಾ? ನೀವೆಲ್ಲಿ ಬಿಟ್ಕೊಡ್ತೀರಿ ನಿಮ್ಮ ಮಗಳನ್ನ ಅಂತಿದ್ಲು. ಅದಕ್ಕೆ ಬೇಡ ಮಾತಾಡೋದು, ನೋಡೋಣ ಇದು ಏನು ಎಲ್ಲಿಗೆ ಹೋಗಿ ಮುಡ್ತತಿ ಅಂತ ಸುಮ್ಮನಾಗಿದ್ದೆ. ನೋಡು, ಆಕಿ ನಿನ್ನ ಹೆಂಡ್ತಿ ಎಲ್ಲ ವಿಪರೀತನೇ ತಿಳ್ಕೊಳ್ಳೋದು, ವಿಪರೀತ ಮಾತಾಡೋದು. ಈಗ ನೋಡು, ಒಂದು ಕ್ಷಣ ನನ್ನ ಮಗಳು ಬಂದು ಮಾತಾಡಿಲ್ಲ ಅಂದಿದ್ರೆ ನೀನು ಆಕಿ ಗಂಡ ಕವ ಮಾಡಿದಿ, ಅದನ್ನೇ ಆಕಿ ಮನಸ್ಸನ್ನ ಇಟ್ಕೊಂಡಿದ್ರ ಅಲ್ಲಿ ಆಕಿ ಇಲ್ಲಿ ನೀನು ಒಂದಕ್ಕೊಂದು ಇನ್ನೂ ದೊಡ್ಡದೇ ಆಕಿತ್ತ ಹೊರತು ಏನು ಮಾತಾಡಿ ಅಂತ ಬಗೆಹರಿತಿದ್ದಿಲ್ಲ. ಅದನ್ನಪ್ಪ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಇನ್ನೊಂದ್ಸಲ ನೀನು ಹೆಂಡ್ತಿ ಏನಾರು ಹೇಳಿದ್ರೆ ಅದು ಹಂಗಲ್ಲ ಹಿಂಗೆ ನಮ್ಮ ತಂಗಿ ನನಗೆ ಗೊತ್ತೈತಿ, ನೀ ಸುಮ್ಮನಿದ್ದು ಬಿಡು ಅಂತ ಹೇಳಕ್ಕಿಗೆ. ಇಲ್ಲ, ಹೌದು, ನಂದೇ ತೆಪ್ಪಾತ್ ನಂದೆ. ಆಮೇಲೆ ನಾನೇ ಗುಡಿ ಬಾಗಿಲ ಕಡೆ ಮಾವಿದ್ದ ಇರ್ತಾನ, ಮಾತಾಡ್ತೀನಪ್ಪ, ಹೋಗಿ ಮಾತಾಡಿಸ್ತೀನಿ. ಚಾಕಿಟ್ಟನ್ ತಡ್ರಿ, ಗಟ್ಟನ ಹಾಲು ಈಗ ಹಿಂಡ್ಕೊಂಬಂದಿದ್ದೆ, ಚಾಕಿಟ್ಟನ್ ಅಂದಂಗೆ. ಅದಕ್ಕೆಮ್ಮ ಮೊನ್ನೆ ಇವ ನನ್ನ ಮಗ ಕರ್ಕೊಂಬರ್ತೀನಿ ಅಂತ ನಿಂತು ಬಿಟ್ಟಿದ್ದಪ್ಪ ಈಕಿನ. ನಾನೇ ಮತ್ತೆ ಬೇಡ ಬಾ ಅಂತಪ್ಪ, ಇನ್ನೊಂದು 2 ತಿಂಗಳಾರ ಅಲ್ಲಿರಲಿ ಅಂತ ಹೇಳಿ ಅಂದೆ. ಮತ್ತೆ ಬಂದಿದ್ನಾ? ಹ್ಞೂ, ಗಂಡ ಇಂತಿ ಏನೋ ಮಾತಾಡ್ಕೊಳಕತ್ತಿದ್ರು. ನಂಗೆ ಯಾಕೆ ಬೇಕಂತೇಳಿ ನಾನು ಕೇಳಿಸ್ಕೊಳಕ್ಕೆ ಹೋಗಲಿಲ್ಲ. ಬಹುಶಃ ಮನೆಗೆ ಬಾ ಅಂತೇನಾರ ಕರೆದಿರ್ಬೇಕು. ಈಕಿ ನಮ್ಮಕ್ಕಿದು ಕುಣ್ತಾ ಮನೆಗೆ ಹೊಕ್ಕನಿ ಏನಿಟ್ಟಾಳು ಏನೋ ಮನ್ಯಾಗ. ಅಲ್ಲ ಇಲ್ಲಿ ಏನು ಕಮ್ಮಿ ಆಗೈತೆ ನಂಗೆ ಅರ್ಥ ಆಗೋಲ್ತು. ಒಟ್ಟು ಹೊಕ್ಕನಿ ಅಲ್ಲ ಏನು ತೊಂದರೆ ಆಗೈತೆ ದೇವ್ರಿಗೆ ಗೊತ್ತು. ಒಟ್ಟು ಹೌದಾ? ಹಂಗಾರೆ ಈಕಿನೇ ಬರ್ತೇನೆ ಅಂದ್ಲಕ್ಕ ಅಂತತಿ, ಅದಕ್ಕೆ ಕರ್ಕೊಂಬರ್ತೇನೆ ಅಂದಾನವ. ಇಲ್ಲೇ ದಿವಾನ್ ಕಾಟ ಐತಿ, ಆರಾಮ್ ಮಕ್ಕೋರಿ. ಈಗ ಊಟ ಮಾಡಿರಲ್ಲ, ಇನ್ನೂ ಸ್ವಲ್ಪ ಬಿಟ್ಟು ಚಾ ಕೊಡ್ಲೇ? ಈಗ ಕೊಡ್ಬೇಕ? ಈಗೇನು ಬೇಡ, ಸಂಜೆ ಕೊಡು, ಒಮ್ಮೆಕೆ ನಡೀತೈತಿ. ಊಟ ಭಾಳ ರುಚಿ ಇತ್ತು. ಆಯ್ತು, ಸಂಜೆಗೆ ಮಾಡಿಕೊಡ್ತೇನೆ, ಅಲ್ಲಿ ಮಟ್ಟ ಮಕ್ಕೋರಿ ಹಂಗಾರ. ಅಲ್ಲ ಮತ್ತೇನು ಮಕ್ಕಳು ತಗೋ, ನಾ ಹೋಗ್ಕನಲ್ಲ ಗುಡಿ ಕಡೆ. ಏನು ಗುಡಿ ಕಡೆ ಹೋಗ್ತೀರಿ? ಅವರ ತಂದಿಲ್ಲಿ ಬಿಟ್ಟು ಹೋಗ್ಯಾರ, ಮತ್ತೆ ಗುಡಿ ಕಡೆ ಹೋಗಾರಂತ. ಬಾಯಿ ಮುಚ್ಕೊಂಡು ಮಕ್ಕೋರಿ, ನಾಟಕ ಮಾಡಬೇಡ್ರಿ. ಇಲ್ಲದ್ದು ಇಲ್ಲಿ ಮೊದ್ಲ ಈ ಊರಾಗ ಯಾಕಿದ್ರಿ? ಮೊದ್ಲ ಇಲ್ಲಿ ಇರೋದು ಬೇಕಾಗಿಲ್ಲ ನನಗೆ, ಆಗಲ್ಲ ನಿಮ್ಮ ಕಡೆ ಹೇಗಾಕ ನಿಮ್ಮ ಜೊತೆಗೆ ಇರಾಕ ಅಂತ ಹೇಳಿದ್ನೇ ಇಲ್ಲ ನಾನು. ಹೋಗೋದಿತ್ತಲ್ಲ, ಇಲ್ಲಿದ್ದು ಹನುಮಪ್ಪನ ಗುಡಿಯಾಗಿದ್ದು ಮಳೆಯಾಗ ಚಳಿಯಾಗ ತೋಸ್ಕೊಂಡು ಜ್ವರ ಬಂದು ಬಿದ್ದು ಕಡಿಗೆ ಅಲ್ಲೆಲ್ಲ ರಾಡಿಯಾಗಿ ಇಲ್ಲಿ ತಂದು ಬಿಟ್ಟಾರ. ಈಗ ಮತ್ತೆ ಇಲ್ಲಿಂದ ಹೋಗ್ತಾನೆ ಹನುಮಪ್ಪನ ಗುಡಿಗೆ ಅಂತೀರಿ. ಅನ್ಬೇಕಲ್ಲ ಊರನ್ ಮಂದಿ ಎಲ್ಲರೂ ನನಗೆ 2 ದಿನ ಇಟ್ಕೊಲಿಲ್ಲ ನೋಡಿ ಹೆಂಗೆ ಓಡಿಸಾಳ ಗಂಡನ ಅಂತೇಳಿ. ನೀವು ಮಾಡಿದ್ದು ಇಡೇ ಊರ್ ಮಂದಿನ ಮರ್ತಾರ ಏನು? ನನ್ನ ಮಕ್ಕಳನ್ನ ಸಣ್ಣಂದಿರ್ತ ಬಿಟ್ಟು ಹೋಗಿದ್ದು ಅವ್ರು ಮರ್ತಾರ ಅದನ್ನೆಲ್ಲ, ಆದ್ರೆ ನಾ ಮರ್ತಿಲ್ಲ ಏನು. ನನಗದೆಲ್ಲ ನೆನಪೈತಿ. ಸುಮ್ಮನೆ ಮಕ್ಕೋರಿ, ನಾ ಒಂಚೂರು ಅಡ್ಡಾಡ್ಕೊಂತ ಗಿರ್ಜಾವರ ಮನೆ ಕಡೆ ಹೋಗ್ಬರ್ತೇನೆ. ಅಲ್ಲ ನನ್ನ ಒಬ್ಬನ ಬಿಟ್ಟುಕಿಯ ನಾ ನಿಮ್ಮನ್ನ ಬಿಟ್ಟು ಇಲ್ಲೇ ಬಾಜು ಗಿರ್ಜಾವರ ಮನೆಗೆ ಹೋಗ್ಬರ್ತೇನೆ ಅಂದ್ರೆ ನನ್ನ ಒಬ್ಬವನ್ ಬಿಟ್ಟೆ ಅಂತ ಕೇಳ್ತೀರಿ. ಉಂಡದು ಅಡಿಗೆ ಮಾಡಿಟ್ಟಿದ್ದೆಲ್ಲ ಉಂಡಿರಿ ಮಕ್ಕೋರಿ ಅಂತ ಹೇಳಿದ್ರೆ ನನ್ನ ಬಿಟ್ಟು ಅಷ್ಟು ದೂರ ಯಾವಕ್ಕಿನ್ನ ಬೆನ್ನ ತಗೊಂಡು ಹೋದ್ರಲ್ಲ, ನನಗೆ ಹೆಂಗಾಗಿರಕ್ಕಿಲ್ಲ.
ನೋಡ್ರಿ ಹಳೇದ ಹೊಳ್ಳ ಬಳ್ಳ ನನಗೆ ಮಾತಾಡಕ್ಕೆ ಮನಸ್ಸಿಲ್ಲ. ನಾ ಅಡ್ಡಾಡ್ಕೊಂತಿರಕ್ಕೆ ನನ್ನ ಮನ್ಸಿಗೆ ತಿಳಿದಂಗೆ ಇರಕ್ಕೆ. ನೀವು ನಿಮ್ಗೆ ಹೇಳೋದು ಕೇಳೋದು, ನೀವು ಬ್ಯಾಡ ಅಂದ್ರೆ ಬಿಡೋದು, ಇವೆಲ್ಲ ನಂಗೆ ಮಾಡೋಕ್ಕಾಗೋದಿಲ್ಲ. ಏನು ಗಂಡ ಅನ್ನೋದು ನೀವು ಉಳಿಸ್ಕೊಂಡಿಲ್ಲ, ಹೆಂಡ್ತಿ ನಂಗೆ ನಾ ಯಾಕೆ ಮಾಡ್ಕೊಳ್ಳಿ? ಅದೆಲ್ಲ ಏನು ಇಲ್ಲಿಗ. ಮಕ್ಕೋರಿ, ಬಂದು ಚಾ ಮಾಡ್ಕೊಡ್ತೇನೆ ಸಂಜೆ ಮುಂದೆ. ಅದು ಕರೆ ಅನ್ನ, ನಾನು ಅವತ್ತಕ್ಕಿಂದ ಬಿಟ್ಟು ಹೋಗ್ಲಿಲ್ಲ ಅಂದಿದ್ರ ಇವತ್ತು ನನ್ನ ಜೋಡಿ ಚಂದಾಗೆ ಮಾತಾಡ್ತಿದ್ಲು. ಒಬ್ಬ ಹೆಣ್ಣಿನ ಮನಸ್ಸು ನೋವು ಮಾಡಿ ನಾ ಹೋದೆ ಇನ್ನೊಬ್ಬಕಿನ ಬೆನ್ನತ್ಕೊಂಡು. ಇವತ್ತು ನೋಡು ಹೇಳಕ್ಕೆ ಹೆಸರಿಲ್ದಂಗೆ ಆಗೋತು. ಬಿಟ್ಟು ಬಂದ್ವಿ ಎಲ್ಲಾರು ಕೂಡ ಹೋಗಿ. ಪಾರಕ್ಕಗ ಪಾಪ ಇಷ್ಟನೇ ಇಲ್ಲ, ಆದರೂ ಅನ್ಸರ್ಸ್ಕೊಂಡು ಸುಮ್ಮನಾದ್ಲನ ಪಾಪ. ಏನು ಆಗ್ಬಾರ್ದಾಗಿತ್ತು ಮರೆಯ. ನಿಂದೊಂದು ಕತಿ ಆತಾಗ ಆತ ಬಿಟ್ಟೋಗಿದ್ದವನ್ ತಪ್ಪೆ, ಎಲ್ಲ ಆತು ಹೋತು. ಈಗ ಎಷ್ಟೇ ಆದ್ರೂ ಗಂಡ ಅಲ್ಲನು, ಓಲತ್ತಾಗ ಬಂದಾನ ಚಂದಾಗ ಹೊಂದ್ಕೊಂಡು ಹೋಗ್ಬಿಟ್ರೆ ಆಗೋ ಕತಿ. ನೀ ಬಿಟ್ಟೋಗಿದ್ದಿ ಅಂತ ಅದನ್ನೇ ಬೆಳೆಸ್ಕೊಂಡು ಕುಂತ್ರೆ ಎದಕ್ಕೆ ಬಂತ ಅಂತೀನಿ ನಾನು. ಏನ ಅವಾಗ ಆಗಬಾರ್ದಾಗಿತ್ತು, ಆತು. ನಾವು ಅಂತೀವಪ್ಪಿ, ಅಂತೀವ್ರಿ. ಆಕಿ ಪಾರಕ್ಕನ ಮನ್ಸಿಗೆ ಎಷ್ಟು ಅದು ನೋವಾಗಿತ್ತು ಅನ್ನೋದು ನಾವು ವಿಚಾರ ಮಾಡಕತ್ತೇನ ಹೇಳ್ರಿ. ಆಕಿಗೆ ಅದೇ ಬೇಜಾರು, ಹಂಗಾಗಿ ಆಕಿ ತಲೆ ಕೆಡಿಸ್ಕೊಳ್ಳಾರ್ದಂಗೆ ಸುಮ್ಮನೆ ಆಗ್ಬಿಟ್ಟಾಳೆ. ಈಗ ನಿಮ್ಗೇನು ಗೊತ್ತು, ಕಷ್ಟಪಟ್ಟು ಮಕ್ಕಳು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿದ್ದು ಆಕಿ. ಅದಕ್ಕಿಗೆ ನೆನಪೈತಿ, ಹಂಗಾಗಿ ಆಕಿ ಮನಸ್ಸು ಕಲ್ಲದಂಗೆ ಆಗ್ಬಿಟ್ಟತಿ. ಯಾವುದು ಬೇಡ ಏನು ಬೇಡ ಅನ್ನಂಗಾಗಿ. ಬಿಡ್ರಿ, ನೀವು ಹಂಗೆ ಮಾತಾಡೋದೇನು ಮಾತಾಡ್ತೀರಿ, ಅದು ನೋವು ಅನುಭವಿಸ್ತಾರಿಗೆ ಗೊತ್ತು. ಹೋಲ್ ಬಿಡ ಮರ, ಮಂದಿ ಮನೆ ವಿಚಾರ ಮಾತಾಡಿ ನಮ್ಗೆ ಏನಾಗಬೇಕಾಗೈತಿ ಅದು ಬಿಡು. ನನಗೀಗ ಮೊದಲು ನಿನ್ನ ಇದು ಹೇಳಿಲ್ಲ, ನಿನ್ನ ಸೊಸಿ ಏನು ಮನೆಗೆ ಬರ್ಬೇಕಂತಾಳ ಇಲ್ಲ ಅಂತಾಳ? ಅಯ್ಯೋ ದೇವ್ರೆ, ಅಲ್ಲ ನಾವು ನೋಡ್ತಾ ಇದೀವಿ ಈ ಕಡೆ ಏನು ಬರೋ ಸುದ್ದಿ ಇಲ್ಲ. ಎಷ್ಟು ದಿನ ಇರ್ತಾಳಂತ ಇನ್ನೂ ಅಲ್ಲೇ ಕತಿ ನಿಂದೊಂದು. ನೀನು ಸುಮ್ಮನೆ ಆಗ್ಬಿಟ್ಟಿರ್ತ ಬಾಯಿ ಮುಚ್ಕೊಂಡು. ಕೇಳು ಯಾಕೆ ಏನು ಎತ್ತ ಇನ್ನೂ ಬಂದಿಲ್ಲ, ಏನಾರ ಕೇಳ್ಬೇಕು ಅನ್ನೋದು ಇಲ್ಲ ಬಿಡು ನಿನಗೆ. ವಾಪಸ್ ಫೋನ್ ಹಚ್ಚಿ ಯಾಕೆ ಹೇಳೋಣ ಇಂಥ ದಿನ ಬರ್ತಾನೆ ಅತ್ತಿ ಇಲ್ಲತ್ತಿ ಅಂತ ಏನಾರ. ಆದರೂ ಏನಾನ ಸೊಸಿಗೆ ನಿಂದು ಹೆದರ್ಕಿಲ್ಲ ನೋಡ್ಲೆ, ಏಟೇಟು ಹೆದರ್ಕಿಲ್ಲ ನಿಂದು. ಹೆದರ್ಕಿದ್ರೆ ಹಿಂಗೆ ಮಾಡ್ತಿದ್ರನ ಹೇಳಂಗಾರ ನೋಡೋಣ ನಿನ್ನ ತಗ. ಅವ್ರವ್ಗ ಆರಾಮಿಲ್ಲದ ಬಿಡ್ರಿ, ಇರ್ಕೊಳ್ಳಕಲ್ಲೇ. ಅವ್ರವ್ಗ ಆರಾಮಿಲ್ಲ ಅಂತ ಏನು ಮಾಡ್ತೀರಿ ಹೇಳ್ರಿ? ಅದಕ್ಕಲ್ಲದ ನನ್ನ ಮಗಳಲ್ಲಿ ಮನ್ಯಾಗ ಅದಾಳಲ್ಲ, ಮತ್ತು ಈಕಿ ಚಾಕ್ರಿ ಮಾಡ್ಬೇಕಾಕತ್ತಲ್ಲ. ಚಾಕ್ರಿ ಅನ್ನಕ್ಕೆ ಏನು ಬಿಡಿ ಎಲ್ಲ ನೀನೇ ಮಾಡ್ತಿ. ಮತ್ತು ಈಕಿಗೆ ಹೋಟೆಲ್ ಅದಾಳ, ಮನೆಗೆ ಮಗಳು ಬಂದಾಳ, ಏನಾರ ಕುಂದ್ರಿಸಿ ಮಾಡಾಕ್ಬೇಕಾಕತ್ತಲ್ಲ, ಆ ಸಂಕಟಕ್ಕೆ ಹೋಗ್ಯಾಳ ಅಲ್ಲಿ. ತೋ ಇಲ್ಲ ಬರ್ದಿ, ಎದಕ್ರಿ ಕಲ್ಪನೆ ಮಾಡ್ಕೊಂತೀರಿ? ಸುಮ್ಮನಿರ್ರಿ. ನಿನಗೆ ಗೊತ್ತಾಗೋದಿಲ್ಲ. ನಿನ್ನೆ ಫೋನ್ ಹಚ್ಚಿ ಕರೆಯತ್ತಿದ್ದ, ಅಲ್ಲಿ ಹಿತ್ಲಾಗ ನಿಂತು ಮಾತಾಡಕತ್ತಿದ್ದ ನಿನ್ನ ಮಗ, ಮನಿಗೆ ಬಾ ಬರೋವಲ್ಲ ಅಂತೇಳಿ. ಇಲ್ಲ ನಾ ಇನ್ನೊಂದು ಸ್ವಲ್ಪ ದಿನ ಇದ್ದ ಬರ್ತೀನಿ, ನಮ್ಮ ಹೋಗಿ ಆರಾಮಿಲ್ಲ ಅಂದ್ಲ. ಏನಾಗೈತಂತ ಅವ್ರ ಹೋಗ ಆರಾಮಿಲ್ಲ ಅನ್ನಕ್ಕೆ ಏನು ದೊಡ್ಡ ರೋಗ ಬಂದು ಸೇರೈತಿ? ಸುಳ್ಳ ಎಲ್ಲ ನನ್ನ ಮಗಳು ಅದಾಳಲ್ಲ ಅದಕ್ಕೆ ಹೋಗ್ಯಾಳಲ್ಲಿ. ಆಗ್ಲಿ ಬಿಡ್ರಿ, ಅದಕ್ಕೆ ಹೋಗ್ಯಾಳ ಅಂದ್ರೆ ಅದಕ್ಕೆ ಹೋಗ್ಲಿ. ಈಗ ಯಾಕೆ ಸುಮ್ಮನೆ ಜಗಳ? ಸುಮ್ಮನಿರ್ರಿ ಅಪ್ಪ. ಇನ್ನೊಂದು ನಾಳೆ ಇಲ್ಲ ನಾಡ್ದು ಬರ್ಬೋದು ಇವ್ರು. ಬಂದ್ರೆ ನಾನು ಇವ್ರ ಜೊತೆಗೆ ಹೋಗ್ಬಿಡ್ತೇನವ. ಏನು ಹೋದೆ ಅಂತಂದ್ರೆ ನಂಗೆ ಈಗ ಸನೇದ್ರಾಗ ಬರೋಕ್ಕಾಗಲ್ಲ. ಒಮ್ಮೆ ಡಿಲಿವರಿಗೆ ಬರ್ತೀನಿ. ಏನು ನೋಡಿದೆ ನಿಮ್ಮಪ್ಪ ಅಂದ್ಬಿಟ್ಲೆ ನೀ ಹಿಂಗೆ ತಿಳ್ಕೊಂಡೆ. ಅಯ್ಯೋ ಆಕೆ ಅದಕ್ಕೆ ಬಿಟ್ಟಾಳೋ, ನಿಮ್ಮ ಅಪ್ಪರದ ವಿಚಾರ ಈ ಥರನೇ ಮಾಡ್ತಿರ್ತಾರ. ಸುಮ್ಮನಿರ್ನಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಅಪ್ಪ ಹೇಳೋದ್ರಾಗೂ ಒಂದು ಅರ್ಥ ಐತವ. ಯಾರಿಗೆ ಗೊತ್ತು, ಅದಕ್ಕೆ ಬಿಟ್ಟಿರ್ಬೋದು. ನಾನು ಇವ್ರು ಯಾವ ಬರ್ತಾರೆ ಕೇಳ್ತೇನೆ ಫೋನ್ ಮಾಡಿ. ಸುಮ್ಮನಿರು ಮದ್ರ, ಯಾವ ಬರ್ತಾರೆ ಕೇಳ್ತಾರಂತ. ಈಗೇನೋ ಹೋಗಿ 6 ತಿಂಗಳು ಬಾಣತನ ಮಾಡ್ಬೇಕಲ್ಲ, ಅವಾಗ ಏನು ಮಾಡ್ತಿ? ಅವಾಗ ಬಾಣತನ ಮಾಡೋ ಹೊತ್ನಾಗ ಆಕೆ ಹಂಗೆ ಶಡ್ಕೊಂಡು ಕುಂತ್ಲಂತ ಇದು ಮಾಡ್ತೀಯನ? ಇದ್ರೆ ಇರ್ಕೊಳ್ಳಕಲ್ಲೇ. ಯಾರು ಬೇಡ ಅಂದ್ರೆ ನನ್ನ ಮಗಳನ್ನ ನಾ ಮಾಡೋದು ಬಿಡಕತ್ತೇನ? ನೀನೇನು ಆಕಿಗೆ ತ್ರಾಸ ಕೊಟ್ಟು ಸುಮ್ಮನೆ ಮಾತಾಡೋದಲ್ಲ. ಬಂದ್ರೆ ಬರೋಳಕ ಬಿಟ್ರೆ ಬರೋಳಕ. ಸುಮ್ಮನೆ ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಗಂಡಗೆ ಫೋನ್ ಹಚ್ಚಿ ಎಲ್ಲದಿರಿ ಬರ್ರಿ ಅಂತ ಜಲ್ಮ ತಿನ್ಬೇಡ. ಪಾಪ ಅವ್ರ ಕೆಲಸ ಏನೈತೆ ಅವ್ರು ಮಾಡ್ಕೊಂಡೇ ಬರಲಿ. ಆಯ್ತಾಯ್ತು, ನೀ ಸಿಟ್ಟು ಆಬೇಡ ಈಗ ಅದಕ್ಕೆ.